ತುಂಗಭದ್ರಾ ಎಡದಂಡೆ ಮುಖ್ಯ ಕಾಲುವೆಗೆ ಉರುಳಿ ಬಿದ್ದ ಕಾರು. ರಾಯಚೂರಿನ ಮಸ್ಕಿ ಪಟ್ಟಣದ ಟಿಎಲ್ಬಿಸಿ ಕಾಲುವೆಯಲ್ಲಿ ಈ ಘಟನೆ ನಡೆದಿದೆ. ಇಳಿಜಾರಿನಲ್ಲಿ ಎರ್ಟಿಗಾ ಕಾರು ತುಳಿಯುವುದಕ್ಕೆ ನಿಲ್ಲಿಸಿದಂತ ಚಾಲಕ ಕಾರನ್ನು ನಿಲ್ಲಿಸಿ ಕಾಲುವೆಯಲ್ಲಿ ಸ್ನಾನ ಮಾಡುವುದಕ್ಕೆ ತೆರಳಿದ ಚಾಲಕ ಸ್ನಾನ ಮಾಡುವುದಕ್ಕೆ ತೆರಳಿದ್ದ ವೇಳೆ ಕಾಲುವೆಗೆ ಬಿದ್ದ ಕಾರು. ಮುಖ್ಯ ಕಾಲುವೆ ಗೇಟ್ಗೆ ಬಡಿದು ಎರ್ಟಿಗಾ ಕಾರಿನ ಗಾಜು ಪುಡಿ ಆಗಿದೆ. ಮಸ್ಕಿ ತಾಲೂಕಿನ ನಾಗರಬೆಂಚಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. ವ್ಯಕ್ತಿಗೆ ಸೇರಿ ಕಾರು ಇದು ನಾಗರಬೆಂಚಿ ಗ್ರಾಮದ ವ್ಯಕ್ತಿಗೆ ಸೇರಿದಂತ ಕಾರಿನಲ್ಲಿ ಯಾರೂ ಇಲ್ಲದ ಹಿನ್ನೆಲೆಯಲ್ಲಿ ದುರಂತ ಒಂದು ತಪ್ಪಿದೆ. ಕ್ರೇನ್ ಮುಖಾಂತರವಾಗಿ ಕಾರನ್ನ ಕಾಲುವೆಯಿಂದ ಹೊರ ತೆಗೆದಿದ್ದಾರೆ ಸಿಬ್ಬಂದಿ. ಕಾರು ಕಾಲುವೆಗೆ ಉರುಳಿ ಬಿದ್ದಿದ್ದು ಕಂಡು ಗಾಬರಿಗೊಂಡ್ಬಿಟ್ಟಿದ್ದಾರೆ ಜನ. ಅದರ ದೃಶ್ಯಗಳನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಾ. ಕಾರನ್ನು ತೊಳಿಬೇಕು ಅಂತ ಹೇಳಿ ಅಲ್ಲಿ ನಿಲ್ಲಿಸಿದ್ರಂತೆ. ಆ ನಂತರ ಅವರು ಸ್ನಾನ ಮಾಡ್ಕೊಳ್ಳೋದಕ್ಕೆ ಅಂತ ಕೆಳಗೆ ಇಳಿದಿದ್ದಾರೆ ಕಾಲುವೆಗೆ ಅಂತ ನೋಡ್ತಾ ಇದ್ದ ಹಾಗೆಯೇ ಕಾರು ಕಾಲುವೆಗೆ ಬಿದ್ದುಬಿಟ್ಟಿದೆ. ಬಂತ ಬರ ಎಗ್ರ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಕಾರಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ. ಇಲ್ಲಾಗಿದ್ದ ಅವಘಡ ಏನು ಅಂತಂದರೆ ರಾಯಚೂರಿನ ಮಸ್ಕಿ ಪಟ್ಟಣದ ಟಿಎಲ್ಬಿಸಿ ಕಾಲುವೆಯಲ್ಲಿ ಘಟನೆ ನಡೆದಿರೋದು. ಇವರು ಮೊದಲಿಗೆ ಇಳಿಜಾರಿನಲ್ಲಿ ಎರ್ಟಿಗಾ ಕಾರನ್ನು ನಿಲ್ಲಿಸಿದ್ದಾರೆ ತೊಳಿಬೇಕು ಅಂತ. ನೀರು ಹಿಂಗೂ ಚೆನ್ನಾಗಿದೆಯಲ್ಲ ಇಲ್ಲೇ ತೊಳಿಯೋಣ ಅಂತ. ಅದಕ್ಕಿಂತ ಮುಂಚೆ ಕಾರನ್ನು ನಿಲ್ಲಿಸಿ ಕಾಲುವೆಯಲ್ಲಿ ಸ್ನಾನ ಮಾಡೋದಕ್ಕೆ ಅಂತ ಚಾಲಕ ಕೆಳಗಡೆ ಹೋಗಿದ್ದಾರೆ. ಇದು ತುಂಗಭದ್ರಾ ಎಡದಂಡೆ ಮುಖ್ಯ ಕಾಲುವೆಗೆ ಇದೇ ಸಂದರ್ಭದಲ್ಲಿ ಇಳಿಜಾರಲ್ಲಿ ನಿಲ್ಲಿಸಿದ್ರಲ್ಲ ಕಾರು, ಅದು ಜಾರು ಬಿದ್ದುಬಿಟ್ಟಿದೆ. ಇದರಿಂದ ಕಾರಿನ ಮುಂಭಾಗ ಜಖಮೂ ಆಗಿದೆ. ಹಾಗೆಯೇ ಕಾರು ನೀರಲ್ಲಿ ತೇಲ್ತಾ ಇರೋದನ್ನ ನೀವು ನೋಡ್ತಾ ಇರ್ಬೋದು. ಕಾಲುವೆಯಲ್ಲಿ ತೇಲಿ ಹೋಗ್ತಾ ಇತ್ತು ಈ ಕಾರು. ಸದ್ಯ ಇದನ್ನ ಮೇಲಕ್ಕೆತ್ತುವಂತ ಪ್ರಯತ್ನವನ್ನ ಕೂಡ ಮಾಡಲಾಗಿದೆ. ಇದನ್ನ ನೋಡಿದಂತ ಸುತ್ತಮುತ್ತಲಿನ ಜನ ಗಾಬರಿ ಆಗಿದ್ದಾರೆ.